ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವರ್ಕ್‌ಶಾಪಲ್ಲಿ ಯೂಸ್ ಮಾಡ್ತಕ್ಕಂಥ ಮತ್ತೊಂದು ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರ ಹೆಸರು ಸೈನ್ ಬಾರ್ ಅಂತ. ಈ ಸೈನ್ ಬಾರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು, ಯಾವುದಕ್ಕೆ ಯೂಸ್ ಆಗುತ್ತೆ, ಏನು ಇದು, ಯಾವ ರೀತಿ ಇದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಇದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಇವೆಲ್ಲವನ್ನು ನಾವು ತಿಳ್ಕೊಳ್ಳೋಣ. ಎಲ್ಲಿ ಯೂಸ್ ಮಾಡ್ತಾರೆ ಎಲ್ಲವನ್ನು ಕೂಡ ನಾವು ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದಕ್ಕೆ ನಾವು ಸೈನ್ ಬಾರ್ ಅಂತ ಹೇಳ್ತೇವೆ. ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ, ಸ್ಟೀಲಿಂದ ಮಾಡಿರ್ತಕ್ಕಂಥದ್ದು ಇದು. ಎ ಸೈನ್ ಬಾರ್ ಈಸ್ ಎ ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಫಾರ್ ಚೆಕಿಂಗ್ ಆ್ಯಂಡ್ ಸೆಟ್ಟಿಂಗ್ ಆಫ್ ಆ್ಯಂಗಲ್. ಮುಖ್ಯವಾಗಿ ನಾವು ಸೈನ್ ಬಾರ್ ಅನ್ನ ಪ್ರಿಸಿಷನ್ ಆಗಿ ಆ್ಯಂಗಲ್ ಅನ್ನ ಚೆಕ್ ಮಾಡಲಿಕ್ಕೆ ಮತ್ತು ವರ್ಕ್‌ಶಾಪ್ಗಳಲ್ಲಿ ಪ್ರಿಸಿಷನ್ ಆ್ಯಂಗಲ್ಗೆ ವರ್ಕ್ ಪೀಸ್ಗಳನ್ನು ಮಷೀನಿಂಗ್ ಮಾಡಲಿಕ್ಕೆ ಸೆಟ್ ಮಾಡುವಾಗ ನಾವು ಈ ಒಂದು ಸೈನ್ ಬಾರ್ನ ಯೂಸ್ ಮಾಡ್ತೇವೆ. ಪ್ರಿಸಿಷನ್ ಆಗಿ ಮಷೀನಿಂಗ್ ಮಾಡಲಿಕ್ಕೆ ಏನು ಆ್ಯಂಗಲನ್ನು, ಮತ್ತು ಆ್ಯಂಗಲನ್ನು ಪ್ರಿಸಿಷನ್ ಆಗಿ ಚೆಕ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಈ ಸೈನ್ ಬಾರನ್ನು ಯೂಸ್ ಮಾಡ್ತೀವಿ. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಇದು the principle of the sign bar is the principle of a sign bar is based on the trigonometrical function sin of an angle. ಸೊ ನಿಮಗೆಲ್ಲ ಗೊತ್ತಿದೆ, ಟ್ರಿಗ್ನೋಮೆಟ್ರಿ ಬಗ್ಗೆ ನೀವು ಸ್ಟಡಿ ಮಾಡಿದ್ದೀರಾ ಮ್ಯಾಥಮೆಟಿಕ್ಸ್ ಅಲ್ಲಿ. ಅದರಲ್ಲಿ ರೇಷಿಯೋ ಬರ್ತಾವೆ, ಸೈನು, ಕಾಸು, ಟ್ಯಾನು, ಕಾಟು, ಕೊಶೆಕ್ಕು, ಸೆಕ್ಕು, ಆ ಥರ ರೇಷಿಯೋಸ್ ಬರ್ತಾವೆ. ಇದೇನಿದ್ರು ರೈಟ್ ಆಂಗಲ್ ಟ್ರ್ಯಾಂಗಲಿನ ಎಲ್ಲ ಬಾಹುಗಳ ಮಧ್ಯೆ ಇರ್ತಕ್ಕಂಥ ಒಂದು ರೇಷಿಯೋವನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಆ ರೇಷಿಯೋ ಬಾಹುಗಳಿಗೂ ಮತ್ತು ಆ್ಯಂಗಲ್ಗೂ, ಆ ಬಾಹುಗಳ ಏನು ರೇಷಿಯೋ ಇರುತ್ತೋ ಅದು ಏನು ಮಾಡುತ್ತೆ, ಆ ಆ್ಯಂಗಲನ್ನು ಸೂಚನೆ, ಎಷ್ಟು ಆ್ಯಂಗಲ್ ಇದೆ ಅನ್ನೋದನ್ನು ಸೂಚನೆ ಮಾಡುತ್ತೆ. ಸೊ ಅಂಥ ಒಂದು ರೇಷಿಯೋಗಳಲ್ಲಿ ಅದರಲ್ಲಿ ಒಂದು ಬರುತ್ತೆ ಸೈನ್ ಅಂತ ಬರುತ್ತೆ. ಸೊ ಆ ಸೈನ್ ಅಂತಕ್ಕಂಥ ಒಂದು ಟ್ರಿಗ್ನೋಮೆಟ್ರಿಕಲ್ ರೇಷಿಯೋದ ಮೇಲೆ, ಅದರ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗುತ್ತೆ. ಸೈನ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ತಕ್ಕಂಥ ಏನೇನು ಪಾರ್ಟ್ಸ್ ಬರುತ್ತೆ ಇದರಲ್ಲಿ, ಇದಕ್ಕೆ ನಾವೇನಂತ ಹೇಳ್ತೀವಿ, ದಿಸ್ ಈಸ್ ಕಾಲ್ಡ್ ದಿ ಸೈನ್ ಬಾರ್. ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇರುತ್ತೆ, ಅಲ್ಲಲ್ಲಿ ಹೋಲ್ ಮಾಡಿರ್ತಾರೆ, ಯಾಕಂದ್ರೆ ವೇಟ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ. ಇಲ್ಲಿ ಎರಡು ರೋಲರ್ ಬರ್ತಾವೆ, ಇಲ್ಲೊಂದು ಇದು ರೋಲರ್, ಇದು ಆಮೇಲೆ ಇಲ್ಲೊಂದು ಇದೆ ನೋಡಿ, ಇದು ರೋಲರ್, ಎರಡು ರೋಲರ್. ಇದು ಕೂಡ ಇದು ಸೇಮ್ ಏನು, ಇದು ಕೂಡ ಸೈನ್ ಬಾರು, ಇದು ಸೈನ್ ಬಾರು, ಇದು ಸೈನ್ ಬಾರು. ಇಲ್ಲಿ ಸಪೋರ್ಟ್ಗೆ ಒಂದು ಪೀಸನ್ನು ಇಟ್ಟಿದ್ದಾರೆ, ವರ್ಕ್ ಪೀಸು ಸ್ಲಿಪ್ ಆಗದೆ ರೀತಿಯಲ್ಲಿ ಸಪೋರ್ಟ್ ಒಂದು ಪೀಸನ್ನು ಮೌಂಟ್ ಮಾಡಿದ್ದಾರೆ. ಸೊ ಈ ಸೈನ್ ಬಾರ್ ಅಂತಕ್ಕಂಥದ್ದು ಈ ರೀತಿ ಇರುತ್ತೆ. ನೆಕ್ಸ್ಟ್ ನೋಡಿ, ಸೈನ್ ಬಾರು ಸೈನ್ ಫಂಕ್ಷನ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಿದ್ವಿ. ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅಲ್ಲಿ ಸೈನ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದೆ. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಫಂಕ್ಷನ್ ನೋನ್ ಆಸ್ ಸೈನ್ ಆಫ್ ಆಂಗಲ್ ಈಸ್ ದ ರಿಲೇಶನ್ಶಿಪ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ದಿ ಅಪೋಸಿಟ್ ಸೈಡ್ ಟು ದಿ ಆಂಗಲ್ ಅಂಡ್ ದಿ ಹೈಪೋಟೆನಸ್. ನೋಡ್ರಿ, ಫಾರ್ ಎಕ್ಸಾಂಪಲ್ ನಮಗೆ ಈ ಆಂಗಲ್ ಬೇಕಾಗಿದೆ ಅಂತ ತಿಳ್ಕೊಳ್ರಿ. ಈ ಚಿತ್ರದಲ್ಲಿ ನೋಡಿ, ನಮ್ಗೆ ಈ ಆಂಗಲ್ ಬೇಕಾಗಿದೆ, ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಸೊ ಈ ಆಂಗಲ್ ಎಷ್ಟಿದೆ ಅಂತ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನಾಗುತ್ತೆ, ಇದರಲ್ಲಿ ಈ ಒಂದು ರೈಟ್ ಆಂಗಲ್ ಟ್ರ್ಯಾಂಗಲ್, ಇದು ರೈಟ್ ಆಂಗಲ್ ಇದೆ. ಈ ರೈಟ್ ಆಂಗಲ್ ಟ್ರ್ಯಾಂಗಲ್ ಅಲ್ಲಿ ಇದು ಹೈಪೋಟೆನಸ್ ಇದೆ, ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೀವಿ. ಈ ಆಂಗಲ್ಗೆ ಅಪೋಸಿಟ್ ಇರ್ತಕ್ಕಂಥದ್ದು ಇದು ಅಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ನಮಗೆ ಈ ಆಂಗಲ್ ಅನ್ನ ಕಂಡು ಹಿಡಿಬೇಕಾದ್ರೆ ಮಿನಿಮಮ್ ಈ ಮೂರು ಭಾವ ಇದಾವಲ್ಲ, ಹೈಪೋಟೆನಸ್, ಅಪೋಸಿಟ್, ಅಡ್ಜಸೆಂಟ್, ಈ ಮೂರುಗಳಲ್ಲಿ ಎರಡು ಗೊತ್ತಿರಬೇಕು. ಎರಡು ಗೊತ್ತಿದ್ದಾಗ ನಾವೇನ್ ಮಾಡ್ಬೋದು, ಈ ಒಂದು ಆಂಗಲ್ ಅನ್ನ ಕಂಡುಹಿಡಿಬಹುದು. ಇಲ್ಲಿ ನಾವು ಸೈನ್ ಅಂತ ಬಂದಾಗ ಅದರ ರೇಷಿಯೋ ಯಾವ್ದು ಬರುತ್ತೆ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಗುತ್ತೆ. ಅಪೋಸಿಟ್ ಬೈ ಹೈಪೋಟೆನಸ್ ಇದು ಏನನ್ನ ಇದು ಮಾಡುತ್ತೆ, ಸೈನ್ ರೇಷಿಯೋವನ್ನ ಇಂಡಿಪೆಂಡೆಂಟ್.
ಲೆಂತ್ ಆಫ್ ದಿ ಅಪೋಸಿಟ್ ಡಿವೈಡ್ ಬೈ ಲೆಂತ್ ಆಫ್ ದಿ ಹೈಪೋಟೆನ್ಸ್. ಇವೆರಡನ್ನು ಮಾಡಿದಾಗ ಬರ್ತಕ್ಕಂಥ ರೇಷಿಯೋ ಅದು ಸೈನ್ ರೇಷಿಯೋ ಆಗುತ್ತೆ. ಆ ಸೈನ್ ರೇಷಿಯೋನ ನಾವು ಲಾಗ್ ಟೇಬಲ್ ಅಲ್ಲಿ ಮ್ಯಾಥಮೆಟಿಕಲ್ ಟೇಬಲ್ ಬರುತ್ತೆ. ಆ ಟೇಬಲ್ ಅಲ್ಲಿ ಆ ರೇಷಿಯೋ ಸೈನ್ ಇದರಲ್ಲಿ ನೋಡಿದಾಗ ಅದು ಡಿಗ್ರಿಯಲ್ಲಿ ಕನ್ವರ್ಟ್ ಆಗಿ ಆ ಡಿಗ್ರಿ ಎಕ್ಸಾಕ್ಟ್ ಆಗಿ ಡಿಗ್ರಿ ಏನಿದೆಯಲ್ಲ ಎಷ್ಟಿದೆ ಅನ್ನೋದನ್ನ ನಮಗೆ ತೋರಿಸುತ್ತೆ. ನೋಡ್ರಿ, ಇಲ್ಲಿ ಸೈನ್ ಬಾರ್ ಸೆಟ್ ಆಗಿರ್ತಕ್ಕಂಥದ್ದು. ಇದು ಸೈನ್ ಬಾರ್, ಇದು ರೋಲರು, ಇಲ್ಲೊಂದು ರೋಲರು, ಇದು ವರ್ಕ್ ಪೀಸ್, ಇದು ಸರ್ಫೇಸ್ ಪ್ಲೇಟ್, ಇದು ಆಮೇಲೆ ಇವೇನಿದಾವಲ್ಲ ಇವು ಸ್ಲಿಪ್ ಗೇಜ್ಗಳು. ಸ್ಲಿಪ್ ಗೇಜ್ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿರಿ. ಹೈಟ್ ಅನ್ನು ಸೆಟ್ ಮಾಡಲಿಕ್ಕೆ ನಾವು ಇಲ್ಲಿ ಸ್ಲಿಪ್ ಗೇಜ್ ಅನ್ನು ಯೂಸ್ ಮಾಡಲೇಬೇಕು. ಇಟ್ ಮೇ ಬಿ ನೋಟೆಡ್ ದ್ಯಾಟ್ ಫಾರ್ ಸೆಟ್ಟಿಂಗ್ ದ ಸೈನ್ ಬಾರ್ ಟು ಡಿಫರೆಂಟ್ ಆಂಗಲ್ಸ್ ಸ್ಲಿಪ್ ಗೇಜಸ್ ಆರ್ ಯೂಸ್ಡ್. ಯಾವಾಗಲೂ ಸೈನ್ ಬಾರ್ ಜೊತೆ ಯಾವುದೇ ವರ್ಕ್ ಇರಲಿ, ಚೆಕ್ ಮಾಡೋದಾದ್ರೆ ಇರಲಿ ಆಂಗಲ್ ಅನ್ನ, ಅಥವಾ ಸೆಟ್ ಮಾಡೋದಾದ್ರೆ ಇರಲಿ, ಸ್ಲಿಪ್ ಗೇಜು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಸೊ ಸೈನ್ ಬಾರ್ ಅಲ್ಲಿ ಯೂಸ್ ಮಾಡ್ತಾ ಇದೆ ಅಂದ್ರೆ ಅದ್ರ ಜೊತೆಗೆ ನಾವು ಈ ಸ್ಲಿಪ್ ಗೇಜ್ ಏನಿದೆಯಲ್ಲ ಇದನ್ನ ಯೂಸ್ ಮಾಡಲೇಬೇಕು ಹೈಟ್ ಅನ್ನ ಸೆಟ್ ಮಾಡ್ಲಿಕ್ಕೆ. ಅಂದ್ರೆ ಹೈಟ್ ಯಾಕೆ ಸೆಟ್ ಮಾಡ್ಬೇಕಂದ್ರೆ ನಮಗೆ ರಿಕ್ವೈರ್ಡ್ ಆಗಿರ್ತಕ್ಕಂಥ ಆಂಗಲ್ ಅನ್ನ ಸೆಟ್ ಮಾಡ್ಲಿಕ್ಕೆ. ವರ್ಕ್ ಪೀಸ್ ಅಲ್ಲ, ಇಲ್ಲಿ ನಮ್ಗೆ ಯಾವ ಆಂಗಲ್ ಬೇಕು ಆ ಆಂಗಲ್ಗೆ ವರ್ಕ್ ಪೀಸ್ ಅನ್ನ ಸೆಟ್ ಮಾಡ್ಲಿಕ್ಕೆ ಏನ್ ಬೇಕಾಗುತ್ತೆ, ಈ ಒಂದು ಸ್ಲಿಪ್ ಗೇಜು ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಯಾವ ರೀತಿ ಟ್ರ್ಯಾಂಗಲ್ ಅನ್ನ ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ರೈಟ್ ಆಂಗಲ್ ಟ್ರ್ಯಾಂಗಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ಈ ಒಂದು ಸ್ಲಿಪ್ ಗೇಜು, ಸೈನ್ ಬಾರು ಇವೆಲ್ಲ ಯೂಸ್ ಮಾಡಿ ಯಾವ ರೀತಿ ಆಗುತ್ತೆ. ಎ ಸರ್ಫೇಸ್ ಪ್ಲೇಟ್ ಆರ್ ಮಾರ್ಕಿಂಗ್ ಟೇಬಲ್ ಪ್ರೊವೈಡ್ಸ್ ದ ಡಾಟಮ್ ಸರ್ಫೇಸ್ ಫಾರ್ ದ ಸೆಟಪ್. ಸೊ ಇಲ್ಲಿ ಒಂದು ಸೆಟಪ್ ಬರುತ್ತೆ, ಏನು ಸೈನ್ ಬಾರ್ ಇರುತ್ತೆ, ಸ್ಲಿಪ್ ಗೇಜ್ ಇರುತ್ತೆ, ಆಮೇಲೆ ಸರ್ಫೇಸ್ ಪ್ಲೇಟ್ ಇರುತ್ತೆ ಅಥವಾ ಮಾರ್ಕಿಂಗ್ ಟೇಬಲ್ ಇರುತ್ತೆ. ಈ ಮಾರ್ಕಿಂಗ್ ಟೇಬಲ್ ಏನಿದೆಯಲ್ಲ ಇದು ಡಾಟಮ್ ಸರ್ಫೇಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಈ ಮಾರ್ಕಿಂಗ್ ಟೇಬಲ್ ಮೇಲ್ಗಡೆನೆ ಸ್ಲಿಪ್ ಗೇಜು ಮತ್ತು ಸೈನ್ ಬಾರು ಕೂತಿರುತ್ತೆ. The sign bar, slip gauge and the bottom surface upon which they are set up form a right angle triangle. ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಒಂದು ಸರ್ಫೇಸ್ ಪ್ಲೇಟ್ ಬರುತ್ತೆ, ಇನ್ನೊಂದು ಸೈನ್ ಬಾರ್ ಬರುತ್ತೆ ಮತ್ತು ಸ್ಲಿಪ್ ಗೇಜ್ ಬರುತ್ತೆ. ಇವು ಮೂರು ಸೇರಿ ಏನ್ ಮಾಡ್ತವೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡ್ತವೆ. ಹೆಂಗ್ ಮಾಡ್ತಾವೆ ನೋಡ್ರಿ. ಹಂಗಾರೆ ಈ ಚಿತ್ರ ಗಮನಿಸಿ, ಇಲ್ಲಿ ನೋಡಿ ಇದೇನಿದೆ, ಇದು ಸರ್ಫೇಸ್ ಪ್ಲೇಟಿನ ಸರ್ಫೇಸ್, ಮಾರ್ಕಿಂಗ್ ಟೇಬಲಿನ ಸರ್ಫೇಸ್. ಇದು ಈ ಸರ್ಫೇಸ್ ಮೇಲ್ಗಡೆ ಸ್ಲಿಪ್ ಗೇಜು ನಿಂತಿದೆ. ಆಮೇಲೆ ಈ ಸರ್ಫೇಸ್ ಗೇಜ್ಗೆ, ಈ ಸರ್ಫೇಸ್ ಪ್ಲೇಟ್ಗೆ ಹತ್ಕೊಂಡು ಏನಾಗಿದೆ, ಈ ಒಂದು ಸೈನ್ ಬಾರು ನಿಂತಿದೆ. ಸೈನ್ ಬಾರ್ ಯಾವ್ದ್ರ ಮೇಲೆ ನಿಂತಿದೆ, ಒಂದು ರೋಲರು ಸರ್ಫೇಸ್ ಪ್ಲೇಟ್ಗೆ ಟಚ್ ಆಗಿದೆ, ಇನ್ನೊಂದು ರೋಲರು ಸ್ಲಿಪ್ ಗೇಜಿನ ಇನ್ನೊಂದು ತುದಿ ಮೇಲೆ ನಿಂತಿದೆ. ಇಲ್ಲಿ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಟ್ರಯಾಂಗಲ್ ಅಲ್ಲಿ ಇದೊಂದು ಸೈಡ್ ಆಗತ್ತೆ, ಸ್ಲಿಪ್ ಗೇಜ್ ಇಂದ ಇದೊಂದು ಸೈಡ್ ಆಗತ್ತೆ, ಆಮೇಲೆ ಈ ಡಾಟಮ್ ಸರ್ಫೇಸ್ ಏನಿದೆಯಲ್ಲ, ಯಾವ ಡಾಟಮ್ ಸರ್ಫೇಸು, ಸರ್ಫೇಸ್ ಪ್ಲೇಟಿನ ಡಾಟಮ್ ಸರ್ಫೇಸ್ ಇದೊಂದು ಸೈಡ್ ಆಗುತ್ತೆ. ಸೊ ಇವು ಮೂರು ಸೇರಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಇದು ಹೈಪೋಟೆನಸ್ ಆಗುತ್ತೆ, ಇದು ಅಪೋಸಿಟ್ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಇದೇನದಲ್ಲ ಇವೆರಡರ ಮಧ್ಯೆ ಇರ್ತಕ್ಕಂಥದ್ದು ಆಂಗಲ್. ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಲೈನ್ ಡಯಾಗ್ರಾಮ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದ ಸೈನ್ ಬಾರ್ ಫಾರ್ಮ್ಸ್ ದ ಹೈಪೋಟೆನಸ್. ಈ ಸೈನ್ ಬಾರ್ ಏನಿದೆಯಲ್ಲ, ಈ ಸೈನ್ ಬಾರು ರೈಟ್ ಆಂಗಲ್ ಟ್ರಯಾಂಗಲಿನ ಹೈಪೋಟೆನಸ್ ಸೈಡ್ ಆಗಿ ಆಕ್ಟ್ ಆಗುತ್ತೆ. ಇದು ಹೌದಾ, ಈ ಒಂದು ರೋಲರ್ನ ಸೆಂಟರು ಮತ್ತೆ ಈ ಒಂದು ರೋಲರ್ನ ಸೆಂಟರ್ ಇವೆರಡರ ಮಧ್ಯೆ ಇರ್ತಕ್ಕಂಥ ಈ ಡಿಸ್ಟೆನ್ಸ್ ಇದೇನಿದೆಲ್ಲ ಇದು ಹೈಪೋಟೆನಸ್ ಅಂತ ಆಗಿ ಆಕ್ಟ್ ಆಗುತ್ತೆ. ಅಂದ್ರೆ ಸೈನ್ ಬಾರಿನ ಲೆಂತ್. ಅಂಡ್ ಸ್ಲಿಪ್ ಗೇಜ್ ಟ್ಯಾಗ್ ಫಾರ್ಮ್ಸ್ ದ ಅಪೋಸಿಟ್ ಸೈಡ್. ಸ್ಲಿಪ್ ಗೇಜ್ ಇದಾವೆ ನೋಡ್ರಿ ಇವು, ಹೌದಾ, ಈ ಸ್ಲಿಪ್ ಗೇಜ್ ಏನಿದೆಯಲ್ಲ ಇದು ಅಪೋಸಿಟ್ ಸೈಡ್ ಆಗಿ ಆಕ್ಟ್ ಆಗುತ್ತೆ. ಇದೊಂದು ಸೈಡು, ಇದು ಹೈಪೋಟೆನಿಯಸ್, ಮತ್ತೆ ಈ ಸರ್ಫೇಸ್ ಏನಿದೆಯಲ್ಲ, ಈ ಸರ್ಫೇಸು ನಮಗೆ ಅಡ್ಜಸೆಂಟ್ ಸೈಡ್ ಆಗಿ ಆಕ್ಟ್ ಆಗುತ್ತೆ. ನಮಗೆ ಸೈನ್ ಬೇಕಾಗಿರ್ತಕ್ಕಂಥ ಎರಡೇ ರೇಷಿಯೋ, ಎರಡೇ ಸೈಡು, ಒಂದು ಅಪೋಸಿಟ್ ಸೈಡ್ ಬೇಕು, ಇನ್ನೊಂದು ಹೈಪೋಟೆನಿಯಸ್ ಬೇಕು. ಸೊ ಇಲ್ಲಿ ಅಪೋಸಿಟ್ ಆಗಿ ಸ್ಲಿಪ್ ಗೇಜ್ ಇದೆ, ಹೈಪೋಟೆನಿಯಸ್ ಆಗಿ ಯಾವುದಿದೆ, ಸೈನ್ ಬಾರ್ ಇದೆ, ಲೆಂತ್ ಆಫ್ ದಿ ಸೈನ್ ಬಾರ್. ಸೊ ದೇರ್ ಫೋರ್ ಸೈನ್ ಆಫ್ ಎನ್ ಆಂಗಲ್ ಥೀಟಾ, ಈ ಆಂಗಲ್ ಏನಿದೆ ಈ ಆಂಗಲ್ ಈಕ್ವಲ್ ಟು ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನ್ಸ್. ನಿಮ್ಗೆ ಗೊತ್ತಿದೆ
ಸೈನ್ ದ ಒಂದು ರೇಷಿಯೋ ಏನು ಬರುತ್ತೆ, ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್. ಇಲ್ಲಿ ಅಪೋಸಿಟ್ ಯಾವ್ದಾಗತ್ತೆ, ಅಪೋಸಿಟ್ ಎ ಅಂದ್ರೆ ಸ್ಲಿಪ್ ಗೇಜ್, ಹೈಟ್ ಆಫ್ ದಿ ಸ್ಲಿಪ್ ಗೇಜ್. ಸ್ಲಿಪ್ ಗೇಜ್ ಹೈಟ್ ಎಷ್ಟಿದೆ ಅದು ಅಪೋಸಿಟ್ ಆಗುತ್ತೆ. ಆಮೇಲೆ ಇಲ್ಲಿ ಹೈಪೋಟೆನಸ್ ಯಾವ್ದಾಗುತ್ತೆ, ಸಿ ಅಂದ್ರೆ ಲೆಂತ್ ಆಫ್ ದಿ ಸೈನ್ ಬಾರ್. ಸೊ ಇಲ್ಲಿ ನಾವು ಆಂಗಲ್ ಅನ್ನು ಕಂಡುಹಿಡಲಿಕ್ಕೆ ಸ್ಲಿಪ್ ಗೇಜ್ ಹೈಟ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ಸೈನ್ ಬಾರ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಆಗಿ ಆ ಆಂಗಲ್ ಎಷ್ಟಿದೆ ಅನ್ನೋದು ಇನ್ ಟರ್ಮ್ಸ್ ಆಫ್ ಮಿನಿಟ್ಗಳಲ್ಲಿ ಕೂಡ ಗೊತ್ತಾಗುತ್ತೆ. ಇದು ಸೈನ್ ಬಾರ್ ಸೆಟಪ್. ಈ ಸೈನ್ ಬಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದ್ರಿ. ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದ್ರಿ. ಒಂದು ಸೈನ್ ಬಾರು ಹೈಪೋಟೆನಸ್ ಆಗುತ್ತೆ, ಸ್ಲಿಪ್ ಗೇಜು ಅಪೋಸಿಟ್ ಆಗುತ್ತೆ, ಆಮೇಲೆ ಸರ್ಫೇಸ್ ಪ್ಲೇಟು ಅಡ್ಜಸ್ಟೆಂಟ್ ಸೈಡ್ ಆಗಿ ಆಕ್ಟ್ ಆಗುತ್ತೆ. ನಮಗೆ ಬೇಕಾಗಿರೋದು ಸ್ಲಿಪ್ ಗೇಜು ಮತ್ತು ಸೈನ್ ಬಾರಿನ ಲೆಂತ್ಗಳು. ಸೊ ಇಲ್ಲಿ ಈ ಒಂದು ಸೈನ್ ಬಾರ್ಗೆ ಏನೇನು ಫೀಚರ್ಸ್ ಇರ್ತಾವೆ ನೋಡೋಣ. ಯಾವ ರೀತಿ ಮಾಡಿರ್ತಾರೆ, ಯಾವ ಮೆಟೀರಿಯಲ್ ಮಾಡಿರ್ತಾರೆ, ಏನೇನು ಇರ್ತಾವ ನೋಡೋಣ. ದಿಸ್ ಈಸ್ ಎ ರೆಕ್ಟಾಂಗ್ಯುಲರ್ ಬಾರ್ ಮೇಡ್ ಅಪ್ ಆಫ್ ಸ್ಟೆಬಿಲೈಸ್ಡ್ ಕ್ರೋಮಿಯಂ ಸ್ಟೀಲ್. ಇದು ಒಂದು ರೆಕ್ಟಾಂಗ್ಯುಲರ್ ಶೇಪ್ ಇರುತ್ತೆ. ಇಲ್ಲಿದೆ ನೋಡಿ, ಇದು ಇದೇನಿದೆಯಲ್ಲ ಇದು ರೆಕ್ಟಾಂಗ್ಯುಲರ್ ಶೇಪ್ ಇರ್ತಕ್ಕಂಥ ಒಂದು ಬಾರು. ಎದರಲ್ಲಿ ಮಾಡಿರ್ತಾರ, ಸ್ಟೆಬಿಲೈಸ್ಡ್ ಕ್ರೋಮಿಯಂ ಸ್ಟೀಲ್. ಕ್ರೋಮಿಯಂ ಸ್ಟೀಲ್ ಇಂದ ಮಾಡಿರ್ತಾರೆ. ಹೀಟ್ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಹೀಟ್ ಟ್ರೀಟ್ಮೆಂಟ್ ಮಾಡಿ ಸ್ಟೆಬಿಲೈಸ್ ಮಾಡಿರ್ತಾರೆ. ದ ಸರ್ಫೇಸ್ ಆರ್ ಅಕ್ಯುರೇಟ್ಲಿ ಫಿನಿಶ್ಡ್ ಬೈ ಗ್ರೈಂಡಿಂಗ್ ಅಂಡ್ ಲ್ಯಾಪಿಂಗ್. ಸೊ ಈ ಸರ್ಫೇಸ್ ಏನಿದೆಯಲ್ಲ ಮೇಲಿನ ಸರ್ಫೇಸ್, ಸೊ ಇದನ್ನ ಗ್ರೈಂಡಿಂಗ್ ಮಾಡಿರ್ತಾರೆ ಮತ್ತು ಅದಾದ ನಂತರ ಲ್ಯಾಪಿಂಗ್ ಮಾಡಿ ಅಕ್ಯುರೇಟ್ ಆಗಿ ಫಿನಿಶಿಂಗ್ ಮಾಡಿರ್ತಾರೆ ಸರ್ಫೇಸ್ ಅನ್ನ. ನೆಕ್ಸ್ಟ್ ನೋಡ್ರಿ, ಟೂ ಪ್ರಿಸಿಷನ್ ರೋಲರ್ಸ್ ಆಫ್ ದ ಸೇಮ್ ಡಯಾಮೀಟರ್ ಆರ್ ಮೌಂಟೆಡ್ ಆನ್ ಐದರ್ ಎಂಡ್ ಆಫ್ ದಿ ಬಾರ್. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಸೈನ್ ಬಾರು, ಈ ಕಡೆ ಒಂದು ರೋಲರ್ ಇದೆ ಮತ್ತು ಇಲ್ಲಿ ಕೆಳಗಡೆ ಇಲ್ಲಿ ಒಂದು ರೋಲರ್ ಇದೆ. ಇವು ಕೂಡ ಪ್ರಿಸಿಷನ್ ಆಗಿ ಗ್ರೈಂಡಿಂಗ್ ಮಾಡಿರ್ತಾರೆ. ಪ್ರಿಸಿಷನ್ ಆಗಿ ಗ್ರೈಂಡಿಂಗ್ ಮಾಡ್ತಾರೆ, ಪ್ರಿಸಿಷನ್ ರೋಲರ್ ಅಂತ ಹೇಳ್ತಾರೆ. ಇವು ಎರಡೂ ಕಡೆ ಒಂದೊಂದನ್ನ ಮೌಂಟ್ ಮಾಡಿರ್ತಾರೆ. ದ ಸೆಂಟರ್ ಲೈನ್ ಆಫ್ ದಿ ರೋಲರ್ಸ್ ಈಸ್ ಪ್ಯಾರಲಲ್ ಟು ದಿ ಟಾಪ್ ಫೇಸ್ ಆಫ್ ದಿ ಸೈನ್ ಬಾರ್. ಇಲ್ಲಿ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಈ ಸೆಂಟರ್ ಪಾಯಿಂಟ್ ಏನಿದೆಯಲ್ಲ, ಈ ರೋಲರ್ ಸೆಂಟರ್ ಪಾಯಿಂಟು ಮತ್ತು ಈ ರೋಲರ್ ಸೆಂಟರ್ ಪಾಯಿಂಟ್ ಇವೆರಡನ್ನು ಒಂದು ಲೈನ್ ಮುಖಾಂತರ ಜಾಯಿನ್ ಮಾಡ್ತೇನೆ ನಾನು. ಆವಾಗ ಆ ಲೈನ್ ಏನಿದೆಯಲ್ಲ, ಆ ಲೈನು ಈ ಸರ್ಫೇಸ್ ಏನಿದೆಯಲ್ಲ, ಯಾವ ಸರ್ಫೇಸು, ಸೈನ್ ಬಾರಿನ ಸರ್ಫೇಸು, ಆ ಸರ್ಫೇಸ್ ಎಕ್ಸಾಕ್ಟ್ ಆಗಿ ಪ್ಯಾರಲಲ್ ಆಗಿರುತ್ತೆ. ಒಂದು ರೋಲರಿನ ಸೆಂಟ್ರು ಇನ್ನೊಂದು ರೋಲರ್ ಸೆಂಟ್ರು ಅವೆರಡನ್ನು ಕೂಡಿಸಿ ಒಂದು ಲೈನ್ ಹೇಳಿದ್ದೀನಿ. ಆ ಲೈನ್ ಏನಿದೆಯಲ್ಲ, ಈ ಒಂದು ಸೈನ್ ಬಾರಿನ ಸರ್ಫೇಸ್ಗೆ ಎಕ್ಸಾಕ್ಟ್ ಆಗಿ ಪ್ಯಾರಲಲ್ ಆಗಿರುತ್ತೆ. 0 ಇರುತ್ತೆ, ಪ್ಯಾರಲಲಿಸಮ್ ಎಕ್ಸಾಕ್ಟ್ ಆಗಿ ಪ್ಯಾರಲಲ್ ಆಗಿರುತ್ತೆ. There are holes drilled across the bar. This helps in reducing the weight and also it facilitates fixing on the angle plate. ನೋಡಿ, ಕೆಲವೊಂದು ಸೈನ್ ಬಾರ್ಗಳಲ್ಲಿ, ದೊಡ್ಡ ದೊಡ್ಡ ಸೈನ್ ಬಾರ್ಗಳಲ್ಲಿ ಇಲ್ಲಿ ಮಧ್ಯೆ ಮಧ್ಯೆ ಹೋಲ್ ಹಾಕಿರ್ತಾರೆ. ಇಲ್ಲಿದೆ ನೋಡಿ, ಈ ತರ ಹೋಲ್ ಹಾಕಿರ್ತಾರೆ. ಯಾಕಂದ್ರೆ ಅದರ ಉದ್ದೇಶ ವೇಟ್ ಅನ್ನ ರಿಡ್ಯೂಸ್ ಮಾಡೋದು ಒಂದು, ಆಮೇಲೆ ಕೆಲವೊಮ್ಮೆ ವರ್ಕ್ ಪೀಸ್ಗೆ ಅದನ್ನ ಏನ ಸೈನ್ ಬಾರ್ ಅನ್ನ ಆಂಗಲ್ ಪ್ಲೇಟ್ಗೆ ಫಿಕ್ಸ್ ಮಾಡಲಿಕ್ಕೆ, ಅಥವಾ ವರ್ಕ್ ಪೀಸ್ ಅನ್ನ ಸೈನ್ ಬಾರ್ ಅಲ್ಲಿ ಫಿಟ್ ಮಾಡಲಿಕ್ಕೆ, ಏನಾದ್ರು ಕ್ಲಾಂಪ್ ಗಿಂಪ್ಗಳನ್ನ ಮೌಂಟ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಕೂಡ ಆ ಹೋಲ್ಗಳು ಯೂಸ್ ಆಗ್ತವೆ. ನೆಕ್ಸ್ಟ್ ನೋಡ್ರಿ, ದಿ ಲೆಂತ್ ಆಫ್ ದಿ ಸೈನ್ ಬಾರ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ಸ್ ಆಫ್ ದಿ ರೋಲರ್. ಈ ಸೈನ್ ಬಾರ್ ಲೆಂತ್ ಅನ್ನ ಯಾವ ರೀತಿ ಹೇಳ್ತೇವೆ ಅಂದ್ರೆ ನಾವು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದೊಂದು ಸೈನ್ ಬಾರ್ ಇದೆ. ಈ ಸೈನ್ ಬಾರ್ ಲೆಂತ್ ಅನ್ನ ನಾವು ಎಷ್ಟಿದೆ ಅಂತ ಹೇಳ್ಬೇಕಾದ್ರೆ, ಈ ಒಂದೇ ರೋಲರಿನ ಸೆಂಟರು ಮತ್ತು ಈ ಕಡೆ ಇರ್ತಕ್ಕಂಥ ರೋಲರ್ ಸೆಂಟರ್ ಇವೆರಡರ ಮಧ್ಯೆ ಇರ್ತಕ್ಕಂಥ ಎಷ್ಟು ಡಿಸ್ಟೆನ್ಸ್ ಇದೆಯೋ ಆ ಡಿಸ್ಟೆನ್ಸ್ ಅನ್ನ ಮಾತ್ರ ನಾವು ಸೈನ್ ಬಾರಿನ ಲೆಂತ್ ಅಂತ ಹೇಳ್ತೀವಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಉದ್ದ ಇದೆ, ಅದು ಸೈನ್ ಬಾರಿನ ಲೆಂತ್ ಅಲ್ಲ. ಬಿಟ್ಟು ಎರಡು ರೋಲರ್ಗಳ ಸೆಂಟರಿನ ಮಧ್ಯೆ ಬರ್ತಕ್ಕಂಥ ಈ ಲೆಂತ್ ಏನಿದೆಯಲ್ಲ, ಇದನ್ನ ಮಾತ್ರ ನಾವು ಸೈನ್ ಬಾರಿನ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಅಕ್ಯುರೇಟ್ ಆಗಿರುತ್ತೆ. ದಿ ಕಾಮನ್ಲಿ ಅವೈಲೇಬಲ್ ಸೈಜಸ್ ಆರ್ 100 mm, 200 mm, 250 mm ಅಂಡ್ 500 mm. ಇವು ಎಕ್ಸಾಕ್ಟ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ 100 mm, 200, 250, 500 mm ಇರುತ್ತೆ. ಎಕ್ಸಾಕ್ಟ್ ಲೆಂತ್ ಇರುತ್ತೆ, ಏನು ಸ್ವಲ್ಪನೂ ಹೆಚ್ಚು ಕಡಿಮೆ ಇರಲ್ಲ. 0.1 mm ಕೂಡ ಹೆಚ್ಚು ಕಡಿಮೆ ಇರಲ್ಲ. ಯಾಕಂದ್ರೆ ಇದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್.
ದ ಸೈಜ್ ಆಫ್ ದ ಸೈನ್ ಬಾರ್ ಈಸ್ ಸ್ಪೆಸಿಫೈಡ್ ಬೈ ಇಟ್ಸ್ ಲೆಂತ್. ಸೊ ಯಾವಾಗಲೂ ಸೈನ್ ಬಾರ್ನ ಸೈಜನ್ನು ನಾವು ಅದರ ಲೆಂತ್ ಎಷ್ಟಿದೆಯೋ ಅದ್ರ ಮೇಲೆ ಇದು ಮಾಡ್ತೇವೆ, ಸ್ಪೆಸಿಫೈ ಮಾಡ್ತೇವೆ. 100 mm ಸೈನ್ ಬಾರ್, 200 mm, 250 mm. ದಟ್ ಮೀನ್ಸ್ ಲೆಂತ್ ಅಂದರೆ ನಿಮ್ಗೆ ಗೊತ್ತಿದೆ, ಎರಡು ಸೆಂಟರ್ಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಮಾತ್ರ, ಎಂಡ್ ಟು ಎಂಡ್ ಅಲ್ಲ. ಎಂಡ್ ಟು ಎಂಡು ಜಾಸ್ತಿ ಇರುತ್ತೆ. ಇದು ಸೈನ್ ಬಾರ್ನ ಸ್ಪೆಸಿಫಿಕೇಶನ್ ಆಯಿತು, ಸೈನ್ ಬಾರ್ನ ಲೆಂತ್ ಆಯಿತು, ಸೈನ್ ಬಾರ್ ಯಾವ ರೀತಿ ಇರುತ್ತೆ ಕನ್ಸ್ಟ್ರಕ್ಷನ್ನು ಅನ್ನೋದನ್ನು ನೋಡಿದ್ರಿ. ಅದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಅಂತ ನೋಡಿದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಮೌಂಟ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಕೂಡ ಇದು ಕೂಡ ಸೈನ್ ಬಾರು. ಇಲ್ಲಿ ಈ ಒಂದು ವರ್ಕ್ ಪೀಸಿನ ಮೌಂಟ್ ಮಾಡಿ ಇದರದ್ದು ಆ್ಯಂಗಲ್ ಅನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಈ ಸೈನ್ ಬಾರ್ ಅನ್ನ ಎಲ್ಲಿ ಯೂಸ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ನೋಡೋಣ. ಮೊದಲನೇದಾಗಿ, ಸೈನ್ ಬಾರ್ಸ್ ಆರ್ ಯೂಸ್ಡ್ ವೆನ್ ಹೈ ಡಿಗ್ರಿ ಆಫ್ ಅಕ್ಯುರಸಿ ಈಸ್ ನೀಡೆಡ್ ಫಾರ್ ಮೆಜರಿಂಗ್ ಆಂಗಲ್ಸ್. ಆಂಗಲ್ ಮೇಜರ್ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಈ ಚಿತ್ರದಲ್ಲಿ ನೋಡಿ, ಇದೊಂದು ವರ್ಕ್ ಪೀಸು, ಇಲ್ಲಿ ಸೈನ್ ಬಾರ್ ಇದೆ, ಇದು ಇಲ್ಲಿ ಸ್ಲಿಪ್ ಗೇಜ್ ಇದೆ, ಇದೊಂದು ರೋಲರ್ ಇದೆ, ಇಲ್ಲೊಂದು ರೋಲರ್ ಬರುತ್ತೆ. ಸೊ ಒಂದು ರೋಲರ್ ಸರ್ಫೇಸ್ ಪ್ಲೇಟ್ ಮೇಲಿದೆ, ಇನ್ನೊಂದು ರೋಲರು ಇಲ್ಲಿ ಸ್ಲಿಪ್ ಗೇಜಿನ ಮೇಲಿದೆ. ಇಲ್ಲಿ ನೋಡಿ, ಈ ಆಂಗಲ್ ಅನ್ನು ನಾವು ಕರೆಕ್ಟ್, ಈ ಸರ್ಫೇಸ್ ಏನಿದೆ ಈ ವರ್ಕ್ ಪೀಸಿನ ಈ ಸರ್ಫೇಸು ಕರೆಕ್ಟಾಗಿ 0 ಆಗಿ ಸೆಟ್ ಮಾಡಬೇಕು ನಾವು. ಸೊ ಅವಾಗ ನಾವು ಇಲ್ಲಿ ಆ ಆಂಗಲ್ ಎಷ್ಟಿದೆಯೋ ಅದಕ್ಕೆ ತಕ್ಕ ಹಾಗೆ ನೋಡಿಕೊಂಡು ನಾವು ಸ್ಲಿಪ್ ಗೇಜನ್ನು ಸೆಟ್ ಮಾಡಿ ಅದು ಕರೆಕ್ಟ್ ಆಗಿದೆಯಲ್ಲ ಅಂತ ಆಂಗಲ್ ಅನ್ನು ಮೆಜರ್ ಮಾಡಲಿಕ್ಕೆ. ಇಲ್ಲಿ ಕೂಡ ನೋಡಿ, ಈ ಸ್ಲಿಪ್ ಗೇಜ್ ಸೆಟ್ ಆಗಿದೆ, ಇಲ್ಲಿ ಸರ್ಫೇಸ್ ಪ್ಲೇಟು, ಇದು ಏನಿದು ಸೈನ್ ಬಾರು, ಇದ್ರ ಮೇಲ್ಗಡೆ ವರ್ಕ್ ಪೀಸ್ ಇದೆಯಲ್ಲ. ಸೊ ಇದನ್ನು ನಾವು 0 ಸೆಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಅಂದರೆ ಇಲ್ಲಿ 0 ಸೆಟ್ ಆದರೆ ಇಲ್ಲಿಂದ ಇಲ್ಲಿಗೆ 0 ಸೆಟ್ ಆದಾಗ ಈ ಆಂಗಲ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ಅದಕ್ಕೆ ಯೂಸ್ ಮಾಡ್ತೀವಿ, ಮಾರ್ಕಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಒಂದು ಆಂಗಲ್ ಅನ್ನು ಸೆಟ್ ಮಾಡಿ ಆ ಆಂಗಲ್ಗೆ ಮಾರ್ಕಿಂಗ್ ಮಾಡಲಿಕ್ಕೆ ನಾವು ಇದನ್ನ ಸೈನ್ ಬಾರ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಮಷಿನಿಂಗ್ ಮಾಡುವಾಗ, ಸೆಟ್ಟಿಂಗ್ ಫಾರ್ ಮಷಿನಿಂಗ್, ಇಲ್ಲಿ ಎಟ್ ಆಂಗಲ್ ಅಲ್ಲಿ ಡ್ರಿಲ್ ಹಾಕಬೇಕಾಗಿದೆ. ಸೊ ಆವಾಗ ನಾವು ಈ ಒಂದು ಏನನ್ನ ಸೈನ್ ಬಾರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಗ್ರೈಂಡಿಂಗ್ ಮಾಡ್ತಾ ಇದ್ದಾರೆ, ಈ ವರ್ಕ್ ಪೀಸನ್ನು ಗ್ರೈಂಡಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಸೈನ್ ಬಾರು ಸೆಟ್ ಮಾಡಿದ್ದೀವಿ. ಅಟ್ ಆಂಗಲ್ ಅಲ್ಲಿ ಗ್ರೈಂಡಿಂಗ್ ಮಾಡ್ಬೇಕು ನಾವು. ಅದೆಷ್ಟು ಆಂಗಲ್ ಬೇಕೋ ಅಷ್ಟೇ ಆಂಗಲ್ಗೆ ತಕ್ಕ ಹಾಗೆ ನಾವು ಸ್ಲಿಪ್ ಗೇಜನ್ನು ಸೆಲೆಕ್ಟ್ ಮಾಡಿ ಮೌಂಟ್ ಮಾಡಿ ಆಮೇಲೆ ಮಿಕ್ಕಿದ್ದ ಏನು ಬರುತ್ತಲ್ಲ ಅದನ್ನು ಗ್ರೈಂಡಿಂಗ್ ಮಾಡಿ ತೆಗಿಬೇಕು. ಅವಾಗ ಅದು ಎಕ್ಸಾಕ್ಟಾಗಿ ನಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಲ್ಲಿ ಮಷಿನಿಂಗ್ ಆಗುತ್ತೆ. ಅಂದರೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಆ್ಯಂಗಲ್ಗಳನ್ನು ಸೆಟ್ ಮಾಡಿ ಮಷಿನಿಂಗ್ ಮಾಡಲಿಕ್ಕೂ ಕೂಡ ನಾವು ಏನು ಯೂಸ್ ಮಾಡ್ತೀವಿ, ಈ ಒಂದು ಸೈನ್ ಬಾರನ್ನು ಯೂಸ್ ಮಾಡ್ತೀವಿ. ಡೆಟರ್ಮೈನಿಂಗ್ ಟೇಪರ್ ಯೂಸಿಂಗ್ ಸೈನ್ ಬಾರ್ ಆ್ಯಂಡ್ ಸ್ಲಿಪ್ ಗೇಜ್. ಸೊ ಸೈನ್ ಬಾರು ಮತ್ತು ಸ್ಲಿಪ್ ಗೇಜನ್ನು ಯೂಸ್ ಮಾಡಿ ಆ್ಯಂಗಲ್ ಎಷ್ಟಿದೆ ಅನ್ನೋದನ್ನ ಯಾವ ರೀತಿ ನಾವು ಕಂಡುಹಿಡಿಯಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಸೈನ್ ಬಾರ್ ಪ್ರೊವೈಡ್ಸ್ ಎ ಸಿಂಪಲ್ ಮೀನ್ಸ್ ಫಾರ್ ಚೆಕಿಂಗ್ ಆ್ಯಂಗಲ್ಸ್ ಟು ಎ ಹೈ ಡಿಗ್ರಿ ಆಫ್ ಅಕ್ಯುರಸಿ. ನಿಮ್ಗೆ ಗೊತ್ತಿರೋ ಹಾಗೆ ಅತಿ ಅಕ್ಯುರೇಟ್ ಆಗಿ ಆ್ಯಂಗಲ್ ಅನ್ನ ನಾವು ಸೆಟ್ ಮಾಡಬೇಕಾದ್ರೆ ಈ ಸೈನ್ ಬಾರ್ ಅನ್ನ ಸ್ಲಿಪ್ ಗೇಜ್ ಜೊತೆಗೆ ಯೂಸ್ ಮಾಡ್ತೀವಿ. ಆಮೇಲೆ ದ ಯೂಸ್ ಆಫ್ ದ ಸೈನ್ ಬಾರ್ ಈಸ್ ಬೇಸ್ಡ್ ಆನ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ದ ಸೈನ್ ಫಾರ್ಮ್ಸ್ ದ ಹೈಪೋಟೆನ್ಯೂಸ್ ಆಫ್ ದ ಟ್ರಯಾಂಗಲ್ ಅಂಡ್ ದ ಸ್ಲಿಪ್ ಗೇಜ್ ಅಪೋಸಿಟ್ ಸೈಡ್. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಸೈನ್ ಬಾರ್ ಏನಿದೆಯಲ್ಲ ಏನ್ ಮಾಡುತ್ತೆ, ಹೈಪೋಟೆನ್ಯೂಸ್ ಆಗಿ ಆಕ್ಟ್ ಆಗುತ್ತೆ. ಈ ಸ್ಲಿಪ್ ಗೇಜ್ ಏನಿದೆಯಲ್ಲ ಅಪೋಸಿಟ್ ಸೈಡ್ ಆಗಿ ಆಕ್ಟ್ ಆಗುತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದರಲ್ಲಿ. ಆಯ್ತಾ? ಸೊ ಹಾಗಾದ್ರೆ ನೋಡಿ, ಒಂದು ಆಂಗಲ್ ಗೊತ್ತಿದೆ, ಆ ಆಂಗಲ್ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ ಹೆಂಗ್ ಚೆಕ್ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲೇ ಅದನ್ನ ಮಷಿನಿಂಗ್ ಮಾಡಿದ್ದಾರೆ, ಒಂದು ಕಾಂಪೋನೆಂಟ್ ಇದೆ, ಅದನ್ನ ಮೊದಲೇ ಮಷಿನಿಂಗ್ ಮಾಡಿದ್ದಾರೆ. ಆ ಮಷಿನಿಂಗ್ ಮಾಡಿರ್ತಕ್ಕಂಥ ಆಂಗಲ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತಕ್ಕಂಥದ್ದನ್ನ ನಾವು ಚೆಕ್ ಮಾಡಬೇಕು. ಹೆಂಗ್ ಚೆಕ್ ಮಾಡಬೇಕು ಅನ್ನೋದನ್ನ ನೋಡೋಣ. For this purpose, first choose the correct slip gauge combination for the angle to be checked. ಇಲ್ಲಿ ಆಂಗಲ್ ಯಾವುದು ಚೆಕ್ ಮಾಡ್ತೇವೋ, ಫಾರ್ ಎಕ್ಸಾಂಪಲ್ 41 ಡಿಗ್ರಿ 42 ಡಿಗ್ರಿ ಇತ್ತು ಅಂತ ತಿಳ್ಕೊಡ್ರಿ. ಸೊ ಆ ಡಿಗ್ರಿಗೆ ಪ್ರಪೋರ್ಷನೇಟ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ
ಸೈನ್ ಬಾರ್ನ ಲೆಂತ್ ಇದೆ ಅನ್ನೋದು ಎಷ್ಟಿದೆ ಅನ್ನೋದು ಗೊತ್ತಿರಬೇಕು. ಆ ಲೆಂತ್ಗೆ ಪ್ರಪೋರ್ಷನೇಟ್ ಆಗಿ ನಾವು ಸ್ಲಿಪ್ ಗೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೈನ್ ಥೀಟಾ ಈಕ್ವಲ್ ಟು ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್ ಅಂತ ಹೇಳ್ತೇವೆ. ಸೊ ಅಪೋಸಿಟ್ ಯಾವ್ದು ಆಕ್ಟ್ ಆಗುತ್ತೆ? ಸ್ಲಿಪ್ ಗೇಜ್ ಆಕ್ಟ್ ಆಗುತ್ತೆ. ಹೈಪೋಟೆನ್ಯೂಸ್ ಯಾವ್ದು ಆಕ್ಟ್ ಆಗುತ್ತೆ? ಈ ಒಂದು ಸೈನ್ ಬಾರ್ ಲೆಂತ್ ಏನಿದೆಯಲ್ಲ ಅದು ಆಕ್ಟ್ ಆಗುತ್ತೆ. ಸೊ ಅವಾಗ ಆಂಗಲ್ ಗೊತ್ತಿದೆಯಾ, ಆ ಆಂಗಲ್ಗೆ ತಕ್ಕ ಹಾಗೆ ನಾವೇನ್ ಮಾಡಬೇಕು? ಸ್ಲಿಪ್ ಗೇಜ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡ್ರಿ, ದ ಕಾಂಪೋನೆಂಟ್ ಟು ಬಿ ಚೆಕ್ಡ್ ಶುಡ್ ಬಿ ಮೌಂಟೆಡ್ ಆನ್ ದ ಸೈನ್ ಬಾರ್ ಆಫ್ಟರ್ ಪ್ಲೇಸಿಂಗ್ ದ ಸೆಲೆಕ್ಟೆಡ್ ಸ್ಲಿಪ್ ಗೇಜ್ ಅಂಡರ್ ದ ರೋಲರ್. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಆಂಗಲ್ ಚೆಕ್ ಮಾಡಬೇಕು. ಸೊ ಈ ಆಂಗಲ್ಗೆ ತಕ್ಕ ಹಾಗೆ ಈ ಸರ್ಫೇಸ್ ಅನ್ನು 0 ಚೆಕ್ ಮಾಡ್ಬೇಕು. ಮೊದಲು ಈ ಆಂಗಲ್ ಅನ್ನ ಇದ್ರ ಮೇಲೆ ಕಾಂಪನ್ಸೇಟ್ ಮಾಡಬೇಕು. ಯಾವ್ದ್ರ ಮೇಲೆ? ಸೈನ್ ಬಾರ್ ಮೇಲೆ. ಯಾವ ರೀತಿ ಕಾಂಪನ್ಸೇಟ್ ಮಾಡ್ಬೇಕಂದ್ರೆ ಇಲ್ಲಿ ಏನದಲ್ಲ ಇದು ಸ್ಟ್ರೇಟ್ ಆಗಿ ಬರಬೇಕು. ಸರ್ಫೇಸ್ ಏನಿದೆಯಲ್ಲ ಈ ಸರ್ಫೇಸ್ ಪ್ಲೇಟು, ಆ ಸರ್ಫೇಸ್ ಪ್ಲೇಟಿನ ಸರ್ಫೇಸ್ಗೆ ಇದು ಎಕ್ಸಾಕ್ಟ್ ಆಗಿ ಪ್ಯಾರಲ್ ಆಗಿರೋ ರೀತಿಯಲ್ಲಿ ಸೆಟ್ ಆಗಬೇಕು. ಸಪೋಸ್ ನೀವು ಸಿಲೆಕ್ಟ್ ಮಾಡಿರ್ತಕ್ಕಂಥ ಸ್ಲಿಪ್ ಗೇಜ್ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಅದು ಎಕ್ಸಾಕ್ಟ್ ಆಗಿ 0 ಪ್ಯಾರಲಲ್ ಆಗಿ 0 ಆಗಿ ಸೆಟ್ ಆಗುತ್ತೆ. ಎರಡು ಕೇಸ್ಗಳಲ್ಲಿ ಅದು 0 ಇರಲ್ಲ. ಯಾವಾಗಂದ್ರೆ ಸಪೋಸ್ ನೀವೇನಾದ್ರೂ ಈ ವರ್ಕ್ ಪೀಸ್ ಏನಿದೆಯಲ್ಲ, ವರ್ಕ್ ಪೀಸು, ಈ ವರ್ಕ್ ಪೀಸಿನ ಆಂಗಲ್ಲು ನಿಮಗೆ ಏನು ನೀವು ರಿಕ್ವೈರ್ಡ್ ಆಂಗಲ್ಗೆ ಸ್ಲಿಪ್ ಗೇಜ್ ಅನ್ನು ಸೆಟ್ ಮಾಡಿರ್ತೀರಲ್ಲ ಅದೇ ಆಂಗಲ್ಗೆ ಇರ್ಬೇಕು ಅದು ವರ್ಕ್ ಪೀಸಿನ ಆಂಗಲ್. ಸಪೋಸ್ ಅದೇನಾದ್ರೂ ಹೆಚ್ಚು ಕಡಿಮೆ ಇದ್ದಾಗ ಮಾತ್ರ ಇಲ್ಲಿ ಈ ಸರ್ಫೇಸು ಈ ಸರ್ಫೇಸ್ಗೆ ಪ್ಯಾರಲಲ್ ಆಗಿರಲ್ಲ. ಅಂದ್ರೆ ಈ ಡಯಲ್ ಟೆಸ್ಟ್ ಇಂಡಿಕೇಟರ್ ಏನಿದೆಯಲ್ಲ ಮೂವ್ಮೆಂಟ್ ಮಾಡಿದಾಗ ವೇರಿಯೇಷನ್ ಅನ್ನ ತೋರಿಸ್ತದೆ. ಒಂದು ಕೇಸು. ಇನ್ನೊಂದು, ಈ ಆಂಗಲ್ ಕರೆಕ್ಟ್ ಇದ್ದು ನೀವೇನಾದ್ರೂ ಸ್ಲಿಪ್ ಗೇಜ್ ಅನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿಲ್ಲ, ಸ್ಲಿಪ್ ಗೇಜ್ ಲೆಂತ್ ಅನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡದೇ ಇರುವಾಗ ಕೂಡ ಏನಾಗುತ್ತೆ? ವೇರಿಯೇಷನ್ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡಬೇಕು? ನಾವು ಕರೆಕ್ಟ್ ಆಗಿ ಮೊದಲು ಆಂಗಲ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಅದಕ್ಕೆ ತಕ್ಕ ಹಾಗೆ ಸ್ಲಿಪ್ ಗೇಜ್ ಅನ್ನ ಆಯ್ಕೆ ಮಾಡಿಕೊಂಡು ಮೌಂಟ್ ಮಾಡಬೇಕು. The component to be checked should be mounted on sign bar after placing the selected slip gauge under the roller. A dial test indicator is mounted on a suitable stand or vernier height gauge. ಇಲ್ಲಿ ನೋಡ್ರಿ, ಡಯಲ್ ಟೆಸ್ಟ್ ಇಂಡಿಕೇಟರ್ ಬರುತ್ತೆ. ಈ ಡಯಲ್ ಟೆಸ್ಟ್ ಇಂಡಿಕೇಟರ್ ನ ವರ್ನಿಯರ್ ಹೈಟ್ ಗೇಜು ಅಥವಾ ಡಯಲ್ ಸ್ಟ್ಯಾಂಡ್ ಬರುತ್ತೆ. ಆ ಸ್ಟ್ಯಾಂಡ್ ಅಲ್ಲಿ ಆದ್ರೂ ಮೌಂಟ್ ಮಾಡಬೇಕು ಅಥವಾ ವರ್ನಿಯರ್ ಹೈಟ್ ಗೇಜ್ ಅಲ್ಲಿ ಆದ್ರೂ ಮೌಂಟ್ ಮಾಡ್ಕೋಬೇಕು. The dial test indicator is then set in the first position as in the figure and the dial is set to the 0. For example, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಎಂಡ್ ಇದು, ಈ ಎಂಡ್ಗೆ ನಾವು ಡಯಲ್ ಇಂಡಿಕೇಟರ್ ನ ಸೆಟ್ ಮಾಡಿ ಈ ಡಯಲ್ ಅನ್ನ 0 ಸೆಟ್ ಮಾಡ್ಕೋಬೇಕು ಫಸ್ಟ್ ಪೊಸಿಷನ್. ನೆಕ್ಸ್ಟ್ ನೋಡ್ರಿ, move the dial to the other end of the component. If there is any difference then the angle is incorrect. ಈಗ ನೋಡಿ, ಇದು ಮೊದಲನೇ ಪೊಸಿಷನ್ ಆಫ್ ದಿ ಡಯಲ್ ಟೆಸ್ಟ್ ಇಂಡಿಕೇಟರ್. ಈ ಡಯಲ್ ಟೆಸ್ಟ್ ಇಂಡಿಕೇಟರ್ ಅನ್ನ ಸರ್ಫೇಸ್ ಮೇಲೆ ಮೌಂಟ್ ಮಾಡ್ತಾರೆ ವರ್ನಿಯರ್ ಇದರಲ್ಲಿ ಹೈಟ್ ಗೇಜ್ ಅಲ್ಲಿ ಅಥವಾ ಸ್ಟ್ಯಾಂಡ್ ಬರುತ್ತೆ. ಡಯಲ್ ಟೆಸ್ಟ್ ಇಂಡಿಕೇಟರ್ಗೆ ಒಂದು ಸ್ಟ್ಯಾಂಡ್ ಬರುತ್ತೆ, ಮ್ಯಾಗ್ನೆಟಿಕ್ ಸ್ಟ್ಯಾಂಡ್ ಬರುತ್ತೆ. ಆ ಸ್ಟ್ಯಾಂಡ್ ಅಲ್ಲಿ ನೀವು ಮೌಂಟ್ ಮಾಡಿರ್ತೀರ, ಅದನ್ನ ಏನ್ ಮಾಡ್ಬೇಕು? ಆಮೇಲೆ ಪ್ಲೇಸ್ ಅನ್ನ ಇದು ಮಾಡಿ ಮೂವ್ ಮಾಡ್ತಾ ಬರ್ಬೇಕು ಆ ಸರ್ಫೇಸ್ ಮೇಲೆ. ಯಾವ್ದು ಸರ್ಫೇಸ್ ಇದೇನಿದಲ್ಲ, ಈಗ ಸರ್ಫೇಸ್ಗೆ ಟಚ್ ಆಗಿರುತ್ತೆ, ಇದು ಪಾಯಿಂಟರು ಟಚ್ ಆಗಿ ಇಲ್ಲೇ 0 ರೀಡಿಂಗ್ ಇರುತ್ತೆ. ಓಕೆ, ಈಗ ನಾವೇನ್ ಮಾಡ್ತೀವಿ? ಆ ಒಂದು ಹೈಟ್ ಗೇಜ್ ಅನ್ನ, ಅಂದ್ರೆ ಹೈಟ್ ಗೇಜ್ ಯಾವುದು? ಈ ಡಯಲ್ ಟೆಸ್ಟ್ ಫಿಕ್ಸ್ ಆಗಿರ್ತದಲ್ಲ, ಆ ಹೈಟ್ ಗೇಜ್ ಅನ್ನ ಈ ಪೊಸಿಷನ್ ದಿಂದ, ಇದು ವರ್ಕ್ ಪೀಸ್ ಅಂತ ತಿಳ್ಕೊಳ್ಳಿ, ವರ್ಕ್ ಪೀಸ್ ಅಲ್ಲಿ ಈ ಪೊಸಿಷನ್ ಅಲ್ಲಿ ಡಯಲ್ ಟೆಸ್ಟ್ ಇಂಡಿಕೇಟರ್ ಸೆಟ್ ಆಗಿದೆ. ಈಗ ನಾವು ಹೀಗೆ ಮೂವ್ ಮಾಡ್ತಾ ಬರ್ತೇವೆ ಡಯಲ್ ಟೆಸ್ಟ್ ಇಂಡಿಕೇಟರ್ ಅನ್ನು ಇಲ್ಲಿವರೆಗೂ. ಸೊ ಇಲ್ಲಿವರೆಗೂ ಲಾಸ್ಟ್ ಎಂಡ್ ವರೆಗೂ ಮೂವ್ ಮಾಡಿದಾಗ ಇಲ್ಲಿ ನೋಡಿ, ಫಸ್ಟ್ ಪೊಸಿಷನ್ ಆಮೇಲೆ ಇಲ್ಲಿ ಲಾಸ್ಟ್ ಪೊಸಿಷನ್ ಮೂವ್ ಮಾಡ್ತಾ ಬಂದ್ವಿ. ಲಾಸ್ಟ್ ಪೊಸಿಷನ್ ವರೆಗೂ ಮೂವ್ ಮಾಡ್ತಾ ಬಂದಾಗ ಇದೇನಿದೆ ಅಲ್ಲ, ಏನು ಡಯಲ್ ಟೆಸ್ಟ್ ಇಂಡಿಕೇಟರ್ ನ ಪಾಯಿಂಟರ್, ಆ ಪಾಯಿಂಟರ್ 0ಕ್ಕೆ ಇರಬೇಕು. ಅದು ಈ ಕಡೆನೂ ಹೋಗಬಾರ್ದು, ಈ ಕಡೆನೂ ಹೋಗಬಾರ್ದು. ಇಲ್ಲಿದೆ ನೋಡಿ, ಇದು ಇಂಡಿಕೇಟರ್ ಏನಿದೆ, ಇದೇನು ಪಾಯಿಂಟರ್, ಇದು ಯಾವಾಗಲೂ ಈ ಸರ್ಫೇಸ್ ಮೇಲೆ ಮೂವ್ ಮಾಡ್ತಾ ಬಂದಾಗ ಕೊನೆಯವರೆಗೂ 0ದಲ್ಲೇ ಇರಬೇಕು. ಇಲ್ಲಿ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹೆಚ್ಚು ಕಡಿಮೆ ಆದರೆ ಅಲ್ಲಿ ಆಂಗಲ್ ಕರೆಕ್ಟ್ ಇಲ್ಲ ಅಂತ, ಇನ್ಕರೆಕ್ಟ್ ಆಗಿದೆ.
ಮಷಿನಿಂಗ್ ಮಾಡಿರ್ತಕ್ಕಂಥ ಆ್ಯಂಗಲ್ಲು ನಿಮ್ಗೆ ಏನು ಆ್ಯಂಗಲ್ ಬೇಕೋ ಆ ರಿಕ್ವೈರ್ಡ್ ಆ್ಯಂಗಲ್ಗೆ ಇಲ್ಲ ಅಂತ. ದಿ ಹೈಟ್ ಆಫ್ ದಿ ಸ್ಲಿಪ್ ಗೇಜ್ ಪ್ಯಾಕ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಅಂಟಿಲ್ ದಿ ಡಯಲ್ ಟೆಸ್ಟ್ ಇಂಡಿಕೇಟರ್ ರೀಡ್ಸ್ 0 ಆನ್ ಬೋತ್ ಎಂಡ್ಸ್. ಸಪೋಸ್ ಈ ರೀತಿ ಏನಾದರೂ ಆ ಒಂದು ಪಾಯಿಂಟರ್ ಹೆಚ್ಚು ಕಡಿಮೆ ತೋರಿಸ್ತು, 0 ಬಿಟ್ಟು ಪ್ಲಸ್ ಅಥವಾ ಮೈನಸ್ ತೋರಿಸ್ತಂದ್ರೆ ಅವಾಗ ಏನು ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ನೀವೇನು ಮಾಡಬೇಕು, ಇಲ್ಲೇನಿದೆಯಲ್ಲ ಇದು ಸ್ಲಿಪ್ ಗೇಜ್ ಪ್ಯಾಕ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಚೆಕ್ ಮಾಡಬೇಕು. ಸೊ ಈಗ ಮತ್ತೆ ಚೆಕ್ ಮಾಡಿದಾಗ ಎರಡೂ ಕಡೆ 0 ತೋರಿಸ್ತಂದ್ರೆ ಅಲ್ಲಿ ಇದು ಆಂಗಲ್ ಸೆಟ್ಟಿಂಗ್ ಕರೆಕ್ಟ್ ಆಗಿದೆ. ಆಮೇಲೆ ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು, ಇದು ಕರೆಕ್ಟ್ ಆಗಿ ಆಂಗಲ್ ಎಷ್ಟಿದೆ ಅನ್ನೋದನ್ನ ಅವಾಗ ಹೇಳುತ್ತೆ. ದ ಆಕ್ಚುಯಲ್ ಆಂಗಲ್ ಕ್ಯಾನ್ ದೆನ್ ಬಿ ಕ್ಯಾಲ್ಕುಲೇಟೆಡ್ ಅಂಡ್ ದ ಡಿವಿಯೇಷನ್ಸ್ ಇಫ್ ಎನಿ ವಿಲ್ ಬಿ ದ ಎರರ್. ಸೊ ಇವಾಗ ಏನಾಯ್ತು, ಅಲ್ಲಿ ಏನಾದರೂ ವೇರಿಯೇಷನ್ ಇದ್ದಾಗ ಏನಾಗುತ್ತೆ, ಸ್ಲಿಪ್ ಗೇಜಿನ ಹೈಟು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅವಾಗ ಸ್ಲಿಪ್ ಗೇಜಿನ ಹೈಟ್ ಹೆಚ್ಚು ಕಮ್ಮಿ ಆದಾಗ ಆಂಗಲ್ ಕೂಡ ಹೆಚ್ಚು ಅಥವಾ ಕಡಿಮೆ ಆಗಿರುತ್ತೆ. ಸೊ ಅದು ಎಷ್ಟು ಸ್ಲಿಪ್ ಗೇಜಿನ ಹೈಟ್ ಹೆಚ್ಚು ಕಡಿಮೆ ಆಗುತ್ತೋ ಅಷ್ಟು ಆಂಗಲ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಅದು ಏನಿದೆಯಲ್ಲ ಎರರ್ ಇನ್ ದಿ ಆಂಗಲ್. ಅವಾಗ ನಿಮ್ಗೆ ಎಕ್ಸಾಕ್ಟ್ ಆಂಗಲ್ ಎಷ್ಟಿದೆ ಅಂತ ಅದು ತೋರಿಸುತ್ತೆ. ಫೈನಲ್ ಆಗಿ ಎರಡೂ ಕಡೆ 0 ಸೆಟ್ ಆದಾಗ ಹೈಟ್ ಗೇಜ್ ಸ್ಲಿಪ್ ಗೇಜಿನ ಹೈಟ್ ಎಷ್ಟಿರುತ್ತೋ ಅದೇ ಏನ್ ಮಾಡುತ್ತೆ, ಈ ಆಂಗಲ್ ಎಕ್ಸಾಕ್ಟ್ ಆಂಗಲ್ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್ ನೋಡ್ರಿ, ಇಸ್ ಕ್ಯಾಲ್ಕುಲೇಟಿಂಗ್ ದ ಸ್ಲಿಪ್ ಗೇಜ್ ಹೈಟ್ ಯಾವ ಆಂಗಲ್ಗೆ ಎಷ್ಟು ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 25 ಡಿಗ್ರಿ ಸೆಟ್ ಮಾಡಬೇಕಾಗಿದೆ ನಾವು ಆಂಗಲ್ ಅನ್ನು. ಸೊ ಇಲ್ಲಿ 200 mm ಲೆಂತ್ ಇರ್ತಕ್ಕಂಥ ಸೈನ್ ಬಾರ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಹಾಗಾದ್ರೆ ಸ್ಲಿಪ್ ಗೇಜ್ ಹೈಟು ಎಷ್ಟು ಬೇಕು, ಡಿಗ್ರಿ ಗೊತ್ತಿದೆ, ಸೈನ್ ಬಾರ್ ಲೆಂತ್ ಯಾವಾಗಲೂ ಗೊತ್ತಿರುತ್ತೆ. ಸ್ಲಿಪ್ ಗೇಜ್ ಹೈಟು 25 ಡಿಗ್ರಿಗೆ ಸೆಟ್ ಮಾಡಲಿಕ್ಕೆ ಎಷ್ಟು ಹೈಟಿನ ಸ್ಲಿಪ್ ಗೇಜ್ ಅನ್ನು ಯೂಸ್ ಮಾಡಬೇಕು. ಈ ವರ್ಕ್ ಪೀಸ್ ಇದೆ, ಈ ವರ್ಕ್ ಪೀಸ್ ಅನ್ನು ಇಲ್ಲಿ 25 ಡಿಗ್ರಿ ಸೆಟ್ ಮಾಡ್ಬೇಕು. ನಾವು ಸೆಟ್ ಮಾಡಲಿಕ್ಕೆ ಈ ಒಂದು ಹೈಟು ಎಷ್ಟು ಬೇಕು ಅನ್ನೋದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದನ್ನು ನೋಡೋಣ. ಎಕ್ಸಾಂಪಲ್, ಡಿಟರ್ಮೈನ್ ದ ಹೈಟ್ ಆಫ್ ದ ಸ್ಲಿಪ್ ಗೇಜ್ ಫಾರ್ ಅನ್ ಆಂಗಲ್ ಆಫ್ 25 ಡಿಗ್ರಿ ಯೂಸಿಂಗ್ ಎ ಸೈನ್ ಬಾರ್ ಆಫ್ 200 mm ಲೆಂತ್. 200 mm ಲೆಂತ್ ಇರ್ತಕ್ಕಂಥ ಸೈನ್ ಬಾರ್ನ ಯೂಸ್ ಮಾಡಿ ನಾವು ಈ ಒಂದು 25 ಡಿಗ್ರಿಗೆ ಸೆಟ್ ಮಾಡಲಿಕ್ಕೆ ಸ್ಲಿಪ್ ಗೇಜ್ ಹೈಟ್ ಎಷ್ಟು ಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ, ನಿಮಗೆಲ್ಲ ಗೊತ್ತಿದೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನ್ಯೂಸ್. ಇಲ್ಲಿ ಅಪೋಸಿಟ್ ಸೈಡ್ ಇದು ಸ್ಲಿಪ್ ಗೇಜು, ಹೈಪೋಟೆನ್ಯೂಸ್ ಅಂದ್ರೆ ಏನು, ಲೆಂತ್ ಆಫ್ ದಿ ಸೈನ್ ಬಾರ್. ಎ ಬೈ ಸಿ, ಲೆಂತ್ ಆಫ್ ದಿ ಸೈನ್ ಬಾರ್ ಇಲ್ಲಿ ಏನಿದೆ, ಸಿ ಇದೆ. ಆಮೇಲೆ ಎ ಅಂದ್ರೆ ಹೈಟ್ ಆಫ್ ದಿ ಸ್ಲಿಪ್ ಗೇಜ್ ಬೇಕು ನಮಗೆ. ಆಂಗಲ್ ಗೊತ್ತಿದೆ, ಥೀಟಾ ಈಕ್ವಲ್ ಟು 25 ಡಿಗ್ರಿ, ಇಲ್ಲಿ 25 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಎ ಈಕ್ವಲ್ ಟು ನಮಗೆ ಬೇಕಾಗಿರೋದು ಎ, ಇದು ಎ, ಇದು ಸಿ, ಇದು ಬಿ, ಇದು ಸೆಟಪ್, ಇದು ಟ್ರ್ಯಾಂಗಲ್ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಇದು ಸೆಟಪ್ ಈ ರೀತಿ ಇರುತ್ತೆ. ಇಲ್ಲಿ ಟ್ರ್ಯಾಂಗಲ್ ಅಲ್ಲಿ ತೋರಿಸಿದಾಗ ನೋಡಿ, ಇದು ಸ್ಲಿಪ್ ಗೇಜಿನ ಹೈಟ್ ಆಗುತ್ತೆ. ಸೊ ಎ ಈಕ್ವಲ್ ಟು ಏನಾಗುತ್ತೆ, ಥೀಟಾ ಈಕ್ವಲ್ ಟು ಎ ಬೈ ಸಿ ಆದಾಗ ಎ ಈಕ್ವಲ್ ಟು ಸಿ ಇಂಟು ಥೀಟಾ ಆಗುತ್ತೆ, ಸೈನ್ ಥೀಟಾ. ಸೊ ಸಿ ಅಂದ್ರೆ ಏನು, ಲೆಂತ್ ಆಫ್ ದಿ ಸೈನ್ ಬಾರ್ ಇದು ಎಷ್ಟಿದೆ, 200 ಇದೆ. ಸೈನ್ ಥೀಟಾ ಎಷ್ಟಿದೆ, 25 ಡಿಗ್ರಿ. 25 ಡಿಗ್ರಿಯನ್ನ ನಾವು ಲಾಗ್ ಟೇಬಲ್ ಅಲ್ಲಿ ಸೈನ್ 25 ಡಿಗ್ರಿ ನೋಡಿದಾಗ ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, 0.4226 ಬರುತ್ತೆ. 0.4226 ಬರುತ್ತೆ. ಸೊ ಆವಾಗ ನಮಗೆ 200 ಇಂಟು 0.4226 ಮಾಡಿದಾಗ ಇದು ಹೈಟ್ ಆಫ್ ದಿ ಸ್ಲಿಪ್ ಗೇಜ್ ಬರುತ್ತೆ. ಎಷ್ಟು ಬರುತ್ತೆ, 84.52 mm. ಸಪೋಸ್ ನಮಗೆ ಸ್ಲಿಪ್ ಗೇಜ್ ಎಷ್ಟು ಬೇಕು, 25 ಡಿಗ್ರಿಗೆ ಇದನ್ನು ಸೆಟ್ ಮಾಡಬೇಕಾದ್ರೆ ಎಷ್ಟು ಬೇಕು ಸ್ಲಿಪ್ ಗೇಜ್ ಹೈಟು, 84.52. ಈ ಸ್ಲಿಪ್ ಗೇಜ್ ಹೈಟ್ ಏನಿದೆಲ್ಲ ಇಲ್ಲಿಂದ ಇಲ್ಲಿವರೆಗೂ ಇದು 84.52 mm ಇರ್ತಕ್ಕಂಥ ಸ್ಲಿಪ್ ಗೇಜ್ ಅನ್ನ ನಾವು ಮೌಂಟ್ ಮಾಡಿ ಸೆಟ್ ಮಾಡಿದಾಗ ಆ ಒಂದು ವರ್ಕ್ ಪೀಸು ಎಕ್ಸಾಕ್ಟ್ ಆಗಿ 25 ಡಿಗ್ರಿಗೆ ಸೆಟ್ ಆಗುತ್ತೆ. ಇದು ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಸ್ಲಿಪ್ ಗೇಜ್ ಹೈಟ್ ಫಾರ್ ಆಂಗಲ್ 25 ಡಿಗ್ರಿಗೆ ಆಗುತ್ತೆ. ಇದು 30 ಡಿಗ್ರಿ ಇದ್ರೆ 30, ಇದು ನಾವು ಲಾಗ್ ಟೇಬಲ್ ಅಲ್ಲಿ ನೋಡ್ಬೇಕಾದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ, 200 ಇಂಟು ವ್ಯಾಲ್ಯೂ ಮಾಡಿದಾಗ ಈ ಒಂದು ಏನ್ ಬರುತ್ತೆ, ಸ್ಲಿಪ್ ಗೇಜ್ ಹೈಟ್ ಬರುತ್ತೆ. ಇಲ್ಲಿ ನೋಡ್ರಿ, ದ ವ್ಯಾಲ್ಯೂ ಆಫ್ ದ ಸೈನ್ ಥೀಟಾ ಕ್ಯಾನ್ ಬಿ ಗಾಟ್ ಫ್ರಮ್ ದಿ ಮ್ಯಾಥಮೆಟಿಕಲ್ ಟೇಬಲ್ಸ್ ದಟ್ ನ್ಯಾಷನಲ್ ಟ್ರಿಗ್ನೋಮೆಟ್ರಿಕಲ್ ಟೇಬಲ್ಸ್. ಲಾಗ್ ಟೇಬಲ್ ಅಂತ ಬರುತ್ತೆ, ಅದರಲ್ಲಿ ನೋಡಿದ್ರೆ ಸಿಗುತ್ತೆ ನಿಮಗೆ. ಟೇಬಲ್ಸ್ ಆರ್ ಆಲ್ಸೋ ಅವೈಲೇಬಲ್ with readily worked out
ಸೈನ್ ಬಾರ್ ಕಾನ್ಸ್ಟೆಂಟ್ ಫಾರ್ ಸ್ಟ್ಯಾಂಡರ್ಡ್ ಲೆಂತ್ ಸೈನ್ ಬಾರ್. ಇಲ್ಲಿ ಸೈನ್ ಬಾರ್ ಟೇಬಲ್ ಮೊದಲೇ ಕ್ಯಾಲ್ಕುಲೇಟ್ ಇಷ್ಟು ಲೆಂತ್ ಇರ್ತಕ್ಕಂಥ ಸೈನ್ ಬಾರ್ಗೆ ಲೆಂತ್ ಕಾನ್ಸ್ಟೆಂಟ್ ಇಷ್ಟು ಲೆಂತ್ ಇರ್ತಕ್ಕಂಥ ಸೈನ್ ಬಾರ್ಗೆ 45 ಡಿಗ್ರಿ ಸೆಟ್ ಮಾಡಲಿಕ್ಕೆ ಎಷ್ಟು ಸ್ಲಿಪ್ ಗೇಜ್ ಹೈಟ್ ಬೇಕು, 42 ಡಿಗ್ರಿ ಸೆಟ್ ಮಾಡಲಿಕ್ಕೆ ಎಷ್ಟು ಸ್ಲಿಪ್ ಗೇಜ್ ಹೈಟ್ ಬೇಕು ಅನ್ನೋದು ಮೊದಲೇ ಒಂದು ಕಾನ್ಸ್ಟೆಂಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಟೇಬಲ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಈಗ ಕ್ಯಾಲ್ಕುಲೇಟಿಂಗ್ ಆಂಗಲ್ ಫಾರ್ ಟೇಪರ್ಡ್ ಕಾಂಪೌಂಡ್. ಟೇಪರ್ಡ್ ಕಾಂಪೋನೆಂಟ್ಗೆ ಆಂಗಲ್ ಎಷ್ಟಿದೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದು ನೋಡೋಣ. ಈಗ ನಾವೇನ್ ಮಾಡಿದ್ವಿ, ಆಂಗಲ್ಗೆ ಸ್ಲಿಪ್ ಗೇಜ್ ಎಷ್ಟು ಸೆಟ್ ಮಾಡ್ಬೇಕಂತ ನೋಡಿದ್ವಿ ಮೊದಲೇ ಕೇಸಲ್ಲಿ. ಆಂಗಲ್ ಗೊತ್ತಿತ್ತು, ಸ್ಲಿಪ್ ಗೇಜ್ ಹೈಟ್ ಎಷ್ಟು ಅಂತ ಗೊತ್ತಿಲ್ಲ. ಈಗ ಸ್ಲಿಪ್ ಗೇಜ್ ಹೈಟ್ ಗೊತ್ತಿದೆ, ಸೈನ್ ಬಾರ್ ಲೆಂತ್ ಗೊತ್ತಿದೆ, ಆಂಗಲ್ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಫಾರ್ ಎಕ್ಸಾಂಪಲ್, ದ ಹೈಟ್ ಆಫ್ ದ ಸ್ಲಿಪ್ ಗೇಜ್ ಈಸ್ 84.52 mm. The length of the sign bar used is 2200 mm. What will be the angle? 2200 ಅಲ್ಲ, ಇದು ಬರೀ 200. What will be the angle of the component? ಕಾಂಪೋನೆಂಟಿನ ಆಂಗಲ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಇಲ್ಲಿ ಏನ್ ಮಾಡಬೇಕು, ಮಾಮೂಲಿ sin θ = ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್. ಇಲ್ಲಿ ಥೀಟಾ ಗೊತ್ತಿಲ್ಲ ನಮಗೆ, ಅಪೋಸಿಟ್ ಎಷ್ಟಿದೆ 84.52 ಅಂದ್ರೆ ಅಪೋಸಿಟ್ ಅಂದ್ರೆ ಸ್ಲಿಪ್ ಗೇಜ್ ಹೈಟು ಡಿವೈಡ್ ಬೈ ಇದು ಲೆಂತ್ ಆಫ್ ದಿ ಸೈನ್ ಬಾರ್ ಎಷ್ಟಿದೆ 200 ಇದೆ, ಹೈಪೋಟೆನಸ್ ಇದು. ಸೊ ಅವಾಗ sin θ = ಎಷ್ಟಾಗುತ್ತೆ 0.4226 ಆಗುತ್ತೆ. ಅವಾಗ ಆಂಗಲ್ ಎಷ್ಟು ಬರುತ್ತೆ, ಇದನ್ನ ನಾವು ಲಾಸ್ಟ್ ಟೇಬಲ್ ಅಲ್ಲಿ 0.4226 ಎಲ್ಲಿ ಬರುತ್ತೆ ಅಂತ ನೋಡಿದಾಗ ಅಲ್ಲಿ ಸಿಗುತ್ತೆ 20 ಡಿಗ್ರಿಯಲ್ಲಿ 25 ಡಿಗ್ರಿ ಅಂತ ಸಿಗುತ್ತೆ. ಸೊ ಇದು ಇಲ್ಲಿವರೆಗೂ ನೀವು ಏನ್ ನೋಡಿದ್ರಿ, ಸೈನ್ ಬಾರು ಅದು ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗುತ್ತೆ, ಎಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಆಂಗಲ್ ಅನ್ನು ಹೆಂಗೆ ಕಂಡುಹಿಡಿಯಬಹುದು, ಮತ್ತೆ ಸ್ಲಿಪ್ ಗೇಜಿನ ಹೈಟು ಎಷ್ಟು ಬರುತ್ತೆ ಅಂತ, ಆಂಗಲ್ಗೆ ತಕ್ಕ ಹಾಗೆ ಸ್ಲಿಪ್ ಗೇಜ್ ಹೈಟ್ ಎಷ್ಟು ಬರುತ್ತೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನ ನೋಡಿದ್ರಿ. ಈಗ ನಿಮಗೆ 2 ಹೋಮ್ವರ್ಕ್ ಕೊಡ್ತಾ ಇದ್ದೇನೆ ನೋಡಿ. ಇದು ಸೈನ್ ಬಾರು, ಸ್ಲಿಪ್ ಗೇಜ್ ಮತ್ತು ವರ್ಕ್ ಪೀಸಿನ ಸೆಟಪ್ ಇದೆ. ಇಲ್ಲಿ ಮೊದಲನೇ ಕೇಸಲ್ಲಿ ವಾಟ್ ವಿಲ್ ಬಿ ದ ಆಂಗಲ್ ಆಫ್ ದ ವರ್ಕ್ ಪೀಸ್ ಇಫ್ ದ ಸ್ಲಿಪ್ ಗೇಜ್ ಬ್ಯಾಕ್ ಹೈಟ್ ಈಸ್ 17.36 mm and the size of the sign bar used is 100 mm. ಇಲ್ಲಿ ನೋಡ್ರಿ 100 mm ಸೆಂಟ್ರಲ್ ಡಿಸ್ಟೆನ್ಸ್ 100 mm ಇರ್ತಕ್ಕಂಥ ಸೈನ್ ಬಾರ್ ಯೂಸ್ ಮಾಡಿದ್ದೀವಿ ಮತ್ತು ಸ್ಲಿಪ್ ಗೇಜ್ ಹೈಟು ಎಷ್ಟಿದೆ 17.36 ಇದೆ. ಈ ರೀತಿ ಇದ್ದಾಗ ವರ್ಕ್ ಪೀಸ್ ಎಷ್ಟು ಆಂಗಲ್ಗೆ ಸೆಟ್ ಆಗಿದೆ ಅನ್ನತಕ್ಕಂಥದ್ದನ್ನ ಕಂಡುಹಿಡಿರಿ. ಒಂದನೇದು. ಎರಡನೇ ಕೇಸಲ್ಲಿ ಕ್ಯಾಲ್ಕುಲೇಟ್ ದ ಹೈಟ್ ಆಫ್ ದ ಸ್ಲಿಪ್ ಗೇಜ್ ಬ್ಯಾಕ್ ಟು ರೈಸ್ 100 mm ಸೈನ್ ಬಾರ್ ಟು ಎನ್ ಆಂಗಲ್ ಆಫ್ 30 ಡಿಗ್ರಿ 35 ಮಿನಿಟ್. ಇಲ್ಲಿ ಸ್ಲಿಪ್ ಗೇಜ್ ಹೈಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಏನು, ಇಲ್ಲಿ ಸೈನ್ ಬಾರ್ ನ ಲೆಂತ್ ಎಷ್ಟಿದೆ 100 mm ಇದೆ, ಈ ಆಂಗಲ್ ಎಷ್ಟಿದೆ 30 ಡಿಗ್ರಿ 35 ಮಿನಿಟ್ ಇದೆ. ಹೀಗಿದ್ದಾಗ ಈ ಹೈಟ್ ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಆನ್ಸರ್ ಮಾಡಿ ಕಂಡುಹಿಡಿಯಿರಿ. ಸೊ ಇಲ್ಲಿಗೆ ಇವತ್ತು ಸೈನ್ ಬಾರ್ ಬಗ್ಗೆ ಮುಗಿತು. ಸೊ ಮುಂದಿನ ಒಂದು ಕ್ಲಾಸಲ್ಲಿ ಇನ್ನೊಂದು ಬೇರೆ ಚಾಪ್ಟರ್ ಮೇಲೆ ನಾವು ಅಧ್ಯಯನ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.